ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ಪ್ರೀತಿ ಹೊಂಬೆಳಕ ದಹಿಸಿದ ದುಷ್ಟ ಶಕ್ತಿಗಳಿಗೆ ಆಗಲಿ ಶಿಕ್ಷೆ ಘಳಿಗಳಿಗೆ. ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ. ಪ್ರೀತಿ ಮರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ. ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ. ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ನಾಗಿಣೆ. ಈಗ ನಾನು ಶುರು ಮಾಡ್ತಾ ಇರೋದು ಸಾಮಾನ್ಯ ಪೂಜೆ ಅಲ್ಲ, ನಾಗ ವಿಭೇದಕ ಪೂಜೆ. ಈ ಪೂಜೆಯಿಂದ ಸರ್ಪ ನಿಮ್ಮ ಮನೆಯಲ್ಲಿ ಯಾವುದೇ ರೂಪದಲ್ಲಿರಲಿ, ಯಾವುದೇ ಮೂಲೆಯಲ್ಲಿರಲಿ, ನನ್ನ ಮುಂದೆ ಬಂದು ಶರಣಾಗಬೇಕು. ಶರಣಾಗತ್ತೆ. ಇಲ್ಲಿ ನೋಡಿ, ಪೂಜೆ ಶುರುವಾದ ಮೇಲೆ ಇಲ್ಲಿರೋರು ಯಾರು ತಮ್ಮ ತಮ್ಮ ಸ್ಥಾನಗಳನ್ನ ಬಿಟ್ಟು ಕದಲಬಾರ್ದು. ಏನೇ ಬರಲಿ, ಏನೇ ಆಗಲಿ, ತಮ್ಮ ತಮ್ಮ ಸ್ಥಾನದಲ್ಲೇ ಇರಬೇಕು. ಇಲ್ಲಿನ ಆಗು ಹೋಗುಗಳ ಬಗ್ಗೆ ನಿಮ್ಮ ಗಮನ ಹೋಗ್ಕೊಡ್ದು. ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ಇನ್ನೂ ಉತ್ತಮ. ದಿಗ್ವಿಜಯ, ಈ ಮಾತು ನಿನಗೂ ಅನ್ವಯಿಸುತ್ತೆ. ಪೂಜೆ ಶುರು ಮಾಡುವೆ. ಶುರು ಮಾಡಿ. ನನ್ನ ಆದಿಶೇಷ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಾನಲ್ಲ. ಅವನ ಜೊತೆ ಮಾತಾಡೋ ಪರಿಸ್ಥಿತಿ ನಾನಿಲ್ವಲ್ಲ. ಏನಿದು ವಿಧಿಯಾಟ? ನನ್ನ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಎಷ್ಟು ಸಲ ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ. ಏನು ಮಾಡ್ಲಿಕ್ಕೆ ನಾನು? ಅಲ್ಲ ಗುರು, ಅವಳು ಫೋನ್ ತೆಗೆದ್ರಷ್ಟು ಬಿಟ್ರೆಷ್ಟು, ನಾನೇ ಎಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ. ಓ, ಏನಿದು? ಯಾಕೆ ನಾನು ಹುಡುಗಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಒಂದು ಸಲನೂ ಮೀಟ್ ಮಾಡಿಲ್ಲ, ಮಾತಾಡೋಕ್ಕೆ ಶುರು ಮಾಡಿ ಕರೆಕ್ಟಾಗಿ 2 ದಿವಸನೂ ಆಗಿಲ್ಲ. ಆಗಲೇ ಇಷ್ಟೊಂದು ಎಮೋಷನ್ಸು, ಇಷ್ಟೊಂದು ಫೀಲಿಂಗ್ಸಾ? ಅಷ್ಟಕ್ಕೂ ನನಗೂ ಏನೂ ಇಲ್ಲ ಅಂತಂದಮೇಲೆ ಯಾಕೆ ಈ ಚಡ್ಪಡಿಕೆ, ಯಾಕೆ ಈ ತಳಮಳ ಎಲ್ಲ ಆಗ್ತದೆ? ಏನು ಫೀಲಿಂಗ್ ಗುರು ಇದು? ಲವ್ ಅಲ್ಲ, ರಿಲೇಷನ್ಶಿಪ್ ಅಲ್ಲ, ಆದರೂ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾಳೆ ಗೊತ್ತಾಗ್ತಿಲ್ವಲ್ಲ. ಬಹುಶಃ ನನ್ನ ಆದಿಶೇಷ ಕೋಪ ಮಾಡ್ಕೊಂಡ ಅನ್ಸುತ್ತೆ. ಮತ್ತೆ ಅವನು ನನಗೆ ಕಾಲ್ ಮಾಡಲ್ಲ ಅನ್ಸುತ್ತೆ. ಪರಮೇಶ್ವರ, ಏನಿದು ಪರೀಕ್ಷೆ? ಮತ್ತೆ ಅವನಾಗೆ ಕಾಲ್ ಮಾಡಿದ್ರೆ ಖಂಡಿತ ಅವನ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋದು ಸತ್ಯ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಮಮ ವಶಂ ಆಕರ್ಷಯ ಆಕರ್ಷಯ. ಏನ್ರಿ ಗೋಳು?
ನಿನಗೆ ಮ್ಯಾಜಿಕ್ ನೋಡೋ ಆಸೆ ಇದೆಯಾ? ಗುರುಗಳು ಹೇಳಿಲ್ವಾ ಬಾಯಿ ಮುಚ್ಕೊಂಡು ಧ್ಯಾನ ಮಾಡಿ, ಮ್ಯಾಜಿಕ್ ಅಂತೆ ಮ್ಯಾಜಿಕ್. ಗುರುಗಳು ಹೇಳಿದ್ದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು ಅಂತ, ಬಾಯಿ ಮುಚ್ಕೊಂಡಲ್ಲ. ಅದನ್ನು ಹೇಳ್ತಿರೋದು ಮುಚ್ಕೊಳ್ಳಿ ಅಂತ. ಹಂಗಲ್ವೇ ಆ ಗುರುಗಳು? ನೀವೀಗಿರೋದಕ್ಕೆ ಯಾವುದ್ರಲ್ಲೂ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ರಿ, ಆಗ್ಲಾದ್ರೂ ಮಕ್ಕಳಾಗ್ಬೋದೇನೋ. ಲೇ ಕಣ್ಣು ಬಾಯಿ ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಮಕ್ಕಳಾಗ್ತದೇನೆ? ಆಗ್ಬೋದೇನಪ್ಪ. ಈ ಪವಾಡ ಗುರುಗಳು ಏನು ಬೇಕಾದ್ರೂ ಮ್ಯಾಜಿಕ್ ಮಾಡ್ಬೋದು. ಒಂದ್ಸತಿ ಅವನಿಗೆ ಕಾಲ್ ಮಾಡಲಿ ಅಂತ ಅದೆಷ್ಟು ಸತಿ ಪರಿತಪ್ಸಿದ್ದೀನಿ. ಆದರೆ ಈಗ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ರು ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ನಾನಿದ್ದೀನಲ್ಲ. ತ್ರಿಕಾಲ ಗುರುಗಳೇ, ನನ್ನಿಂದ ಇದನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಹೇಗಾದರೂ ಮಾಡಿ ಆ ಪೂಜೆಯನ್ನು ತಡೆಯಲೇಬೇಕು. ಏನಾದರೂ ಮಾಡಿ ಗುರುದೇವ. ಏನೂ ಮಾಡಲು ಸಾಧ್ಯವಿಲ್ಲ ನಾಗಮಾತ. ಕೊನೆಯ ಕ್ಷಣದವರೆಗೂ ಹೋರಾಡುವುದು ನಾಗಲೋಕದ ಗುಣ. ಬಂಧನವನ್ನು ದಾಟಿ ಒಳ ಹೋಗುವ ಶಕ್ತಿ ನಮ್ಮಲ್ಲಾರಿಗಿದೆ. ನಮ್ಮಿಂದಿನ್ನೇನೂ ಮಾಡಲು ಸಾಧ್ಯವಿಲ್ಲ. ಗುರುದೇವ, ಹಾಗಂತ ನಾನು ಸುಮ್ಮನೆ ಕೂರುವವಳಲ್ಲ. ಇನ್ನೇನು ಮಾಡುತ್ತೀರಾ? ನಾನು ಹೋಗುತ್ತೇನೆ, ಆ ಗೃಹ ಪ್ರವೇಶ ಮಾಡುತ್ತೇನೆ, ಆ ಪೂಜೆಯನ್ನು ನಿಲ್ಲಿಸುತ್ತೇನೆ. ಮತಿಗೆಟ್ಟಂತೆ ಮಾತನಾಡಬೇಡ ನಾಗಮಾತ, ಇದು ನಿನಗೆ ಶೋಭೆ ತರದು. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾಗಲೋಕವನ್ನು ಉಳಿಸುತ್ತೇನೆ. ದಿಗ್ಬಂಧನವನ್ನು ದಾಟಿ ಒಳ ಹೋಗಲು ಸಾಧ್ಯವಿಲ್ಲ ಎಂದ ಮೇಲೆ ಮತ್ತೇಕೆ ಉದ್ದಟತನದ ಮಾತುಗಳು? ಸಾಧ್ಯವಿದೆ ಗುರುದೇವ, ಒಂದು ದಾರಿ ಇದೆ. ಯಾವುದಾ ದಾರಿ? ನನಗಿನ್ಯಾವ ಜನ್ಮಗಳ ಹಂಗೂ ಬೇಡ. ಪರಮೇಶ್ವರನಲ್ಲಿ ವರ ಪಡೆದರೆ ಆ ಗೃಹ ಪ್ರವೇಶ ಮಾಡಬಲ್ಲೆ. ಹೊರಡಲು ಅನುಮತಿ ನೀಡಿ ಗುರುದೇವ. ಪರಮೇಶ್ವರನು ನೀಡಿರುವ ಜನ್ಮವನ್ನು ನಿರಾಕರಿಸಿದರೆ ಮುಂದೆ ಆತ್ಮಕ್ಕೆ ಮುಕ್ತಿ ಇರುವುದಿಲ್ಲ. ಅರಿವಿದೆಯೇ? ಅರಿವಿದೆ ಗುರುದೇವ. ಆದರೆ ಈ ನಾಗಲೋಕದ ಮುಂದೆ, ನಾಗಮಣಿಯನ್ನು ಮರಳಿ ಪಡೆಯುವ ಪ್ರಯತ್ನದ ಮುಂದೆ ನನಗೆ ಮುಕ್ತಿಯ ಬಗ್ಗೆ ಆಸಕ್ತಿ ಇಲ್ಲ. ನಾನು ನನ್ನ ಪ್ರಯತ್ನವನ್ನು ಮಾಡುತ್ತೇನೆ. ದಯಮಾಡಿ ನನ್ನನ್ನು ತಡೆಯಬೇಡಿ, ಹರಸಿ ಕಳಿಸಿಕೊಡಿ. ಬೇಡ ನಾಗಮಾತ, ಇದು ಸರಿಯಾದ ನಿರ್ಧಾರವಲ್ಲ. ಕ್ಷಮಿಸಿ ಗುರುದೇವ. ಕುಂಕುಮಾಂಕಿತವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಫಟ್ ಸ್ವಾಹ. ನಾಗಾಯ ಸ್ವಾಹ. ಚಂಡಿಯೇ ನಮಃ, ಚಾಮುಂಡಾಯ ನಮಃ, ಭದ್ರಕಾಳಿಯೇ ನಮಃ. ಫಟ್ ಸ್ವಾಹ. ಗುರುದೇವ, ನನ್ನನ್ನು ಕ್ಷಮಿಸಿ. ನನ್ನ ಎಲ್ಲ ಶಕ್ತಿ ಮೀರಿ ಪ್ರಯತ್ನಿಸಿದರು ಆ ಮಾಂತ್ರಿಕನನ್ನು ಗೆಲ್ಲಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅವನು ಸಾಮಾನ್ಯ ಮಾಂತ್ರಿಕನಲ್ಲ, ಬಲಿಷ್ಠರಲ್ಲಿ ಬಲಿಷ್ಠ. ಅವನನ್ನು ಎದುರಿಸಿ ಗೆಲ್ಲುವುದು ಅಷ್ಟು ಸುಲಭವಲ್ಲ.
ಇವೆಲ್ಲವನ್ನು ಅರ್ಥವಾಗುವ ಹಾಗೆ ತಿಳಿ ಹೇಳಿದರೂ ನಾಗಮಾತ ಕೇಳಲಿಲ್ಲ. ತಾವೇ ಶಿವಾನಿಯನ್ನ ಕಾಪಾಡುತ್ತೇನೆ ಎಂದು ಹೊರಟಿದ್ದಾರೆ. ಅವರೆಲ್ಲಿಗೆ ಹೋಗಿದ್ದಾರೆ ಗುರುವರ್ಯ? ಶಿವಾನಿ ಸರ್ಪವಾಗಿ ಪರಿತಪಿಸುತ್ತಿರುವ ಅದೇ ಮನೆಗೆ. ಇದೇನು ಹೇಳುತ್ತಿರುವಿರಿ ಗುರುವರ್ಯ? ಅಂದರೆ ನಾಗಮಾತ ಅಪಾಯದಲ್ಲಿದ್ದಾರೆಯೇ? ಈಗಾಗಲೇ ಅವನ ಶಕ್ತಿ ಅಗಾಧತೆಯ ಅನುಭವ ನಿಮಗೆ ಆಗಿದೆ ಅಲ್ಲವೇ? ಆಗಿದೆ ಗುರುದೇವ. ಆತ ಮಹಾಬಲಿಷ್ಠ ಮಾಂತ್ರಿಕ ಎಂಬುದರಲ್ಲಿ ನನಗೆ ಯಾವ ಅನುಮಾನವೂ ಉಳಿದಿಲ್ಲ. ಅವನೇ ದಿಗ್ಬಂಧನಗೈದ ಸ್ಥಳಕ್ಕೆ ನಾಗಮಾತ ಹೋಗಿ ಸಿಲುಕಿಕೊಂಡಿದ್ದಾರೆ. ಅಂದ ಮೇಲೆ ಅವರ ಸ್ಥಿತಿ ಏನಾಗಿರಬಹುದು ಎಂದು ನೀನೇ ಊಹಿಸು. ಇದು ನಾಗಲೋಕದ ಅಳಿವು ಉಳಿವಿನ ಪ್ರಶ್ನೆ. ನಾನಿನ್ನು ಸ್ವಾರ್ಥಿಯಾಗಲಾರೆ. ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಸರಿ, ಈ ಮನೆಯಲ್ಲಿ ಸಂಕಷ್ಟದಲ್ಲಿರುವ ಶಿವಾನಿಯನ್ನು ಕಾಪಾಡುತ್ತೇನೆ. ಪರಮೇಶ್ವರ. ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ತ ಫಟ್ ಸ್ವಾಹ. ಪರಮೇಶ್ವರ, ನನಗಿನ್ನು ಮರುಹುಟ್ಟೆ ಬೇಡ. ನನ್ನ ಇನ್ನೊಂದು ಜನ್ಮದ ಬದಲಾಗಿ ನಾನೀಗ ಕೇಳಿಕೊಳ್ಳುವ ವರವೊಂದನ್ನು ಕರುಣಿಸಿ ಪೂರೈಸಿಕೊಡು ಸಾಕು. ನಾನೀಗ ದಿಗ್ಬಂಧನವನ್ನು ದಾಟಿ ಒಳ ಹೋಗುವ ಶಕ್ತಿ ಕೊಡು. ಆ ದುಷ್ಟ ತ್ರಯಂಬಕನ ಯಾಗವನ್ನು ನಾಶ ಮಾಡುವ ಬಲ ನೀಡು ತಂದೆ. ಮುಂದೇನಾಗಬಹುದು ಗುರುವರ್ಯ? ಮಂತ್ರಗಳಲ್ಲಿ ಮೇಲುಗೈ ಸಾಧಿಸಿದವನು ಆ ತ್ರಯಂಬಕ. 14 ವರ್ಷಗಳ ಕಾಲ
ಶಿವಾನಿಯನ್ನ ನಮಗೂ ಗುರುತಿಸಲಾಗದಂತಹ ಸ್ಥಳದಲ್ಲಿ ಬಂಧಿಸಿಟ್ಟಿದ್ದ. ಈಗ ತಪಸ್ಸನ್ನು ಮಾಡಿ ಹೆಚ್ಚಿನ ಸಿದ್ಧಿಯನ್ನ ಪಡೆದಿದ್ದಾನೆ. ಅವನನ್ನ ಎದುರಿಸುವುದು ಅಷ್ಟು ಸುಲಭವಲ್ಲ. ಅಂದರೆ ನಾಗಮಾತಾ ಶಿವಾನಿ ಇಬ್ಬರ ಸ್ಥಿತಿಯು ಒಂದೇ ಆಗಿದೆ. ಅವರಿಬ್ಬರನ್ನ ರಕ್ಷಿಸುವುದು ಅಸಾಧ್ಯವಾದ ಮಾತು. ಹಾಗನ್ನದಿರಿ ಗುರುವರ್ಯ, ಏನಾದರೂ ಮಾಡಿ ಅವರನ್ನು ಕಾಪಾಡಿ. ಎಲ್ಲವೂ ಕೈ ಮೀರಿ ಹೋಗಿದೆ. ನೀವೇ ಹೀಗೆ ಕೈ ಚೆಲ್ಲಿ ಕುಳಿತರೆ ಹೇಗೆ? ಏನೂ ಮಾಡಲು ಸಾಧ್ಯವಿಲ್ಲ. ಸಾವು ಬಂದು ಶೂಲ ಹಿಡಿದು ನಿಂತಿರುವಾಗ ನಡೆಯುವುದನ್ನ ನೋಡುವ ಕರ್ಮ ಬಿಟ್ಟು ಇನ್ನೇನೂ ಉಳಿದಿಲ್ಲ. ಆಗುವುದೆಲ್ಲ ಆಗಲೇಬೇಕು.